ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನೇ ಇದು ಬ್ಲಾಕ್ ಇದೆ, ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಕ್ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಇದು ಬಂದು ಧನಿಯಾ ಕಾಫಿ. ಅಂದ್ರೆ ನೆಗಡಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಧನಿಯಾ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಅಂದ್ರೆ ನೆಗಡಿಗೆ ಒಳ್ಳೆ ಮನೆ ಮದ್ದು ಅಂದ್ರೆ ಧನಿಯಾ ಕಾಫಿ. ನೆಗಡಿ ಆಗ್ಲಿ, ಗಂಟ್ಲು ನೋವು ಏನೇ ಆಗ್ಲಿ ಕೂಡ ವಾಸಿ ಆಗುತ್ತೆ. ಹಾಗಾಗಿ ಕಾಫಿ ಬದಲು ಇದನ್ನ ಇಟ್ಕೊಂಡು ಎಲ್ಲರೂ ಕುಡಿದ್ವು. ಹಾಗೆ ಇವಾಗ ಚಪಾತಿ ಮತ್ತೆ ಚಿಕನ್ ಗ್ರೇವಿನ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಏನಾದ್ರು ಹುಳಗಳು ಆ ತರ ಆಗಿರುತ್ತೆ ಅಂದ್ರೆ ಜಾಸ್ತಿ ದಿಟ ಇಟ್ಟಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಜಲ್ಡಿನ ಇಟ್ಕೊಂಡೆ. ನೋಡಿ, ಇವಾಗ ಚಿಕನ್ ಗ್ರೇವಿಗೆ ಇಷ್ಟು ಐಟಮ್ ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಕೊತ್ತಂಬರಿ ಇಷ್ಟು ತಗೊಂಡು ಪೇಸ್ಟ್ ಮಾಡ್ಕೋಬೇಕು ಸಪ್ರೇಟ್ ಆಗಿ. ಇವಾಗ ಚಿಕನ್ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ ಹಂಗೆ ಅಂದ್ರೆ ಗ್ರೇವಿ ಮಾಡಕ್ಕೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟ್ ಅಂದ್ರೆ ಎಣ್ಣೆ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋದಾದ್ಮೇಲೆ ನಂತರ ಈರುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟ್ನು ಕೂಡ ಇವಾಗ ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹಸಿ ಸ್ಮೆಲ್ ಇದ್ರೆ ಅದೇ ತರ ಶುಂಠಿ ಬೆಳ್ಳುಳ್ಳಿ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಎಣ್ಣೆಲಿ ಇದಾಗಬೇಕು, ಫ್ರೈ ಆಗಬೇಕು. ಹಾಗೆ ಇವಾಗ ಟೊಮೊಟೊ ಪೇಸ್ಟು ಅಂದರೆ ಸಪ್ರೇಟ್ ಎಲ್ಲ ಪೇಸ್ಟ್ ಕೂಡ ಸಪ್ರೇಟ್ ಮಾಡ್ಕೋಬೇಕು. ಟೊಮೊಟೊ ಪೇಸ್ಟು ಸಪ್ರೇಟ್ ಆದಮೇಲೆ ಇವಾಗ ತೆಂಗಿನಕಾಯಿ ತುರಿದಿದ್ವಲ್ಲ ಮತ್ತು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದು ಕೂಡ ಒಂದೇ ಇದರಲ್ಲಿ ಹಾಕಿ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲಾನ ತೊಗೊಂಡಿದ್ದೀನಿ. ಅಂದರೆ ಎಷ್ಟು ನಾವು ಚಿಕನ್ ತೊಗೊಂಡಿರ್ತೀವೋ ಅದ್ರ ಕ್ವಾಂಟಿಟಿ ಮೇಲೆ ಇವಾಗ ನಾನು ಅಷ್ಟು ಒಂದೊಂದು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ. ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಬಂದು 1.5 ಚಮಚ, ಹಾಗೆ ಖಾರದ ಪುಡಿ ಬಂದು 1.5 ಚಮಚನ ತೊಗೊಂಡಿದ್ದೀನಿ. ಚಿಕನ್ ನಮಗೆ ಎಷ್ಟಿದೆಯೋ ಅಷ್ಟು ತೊಗೋಬೇಕು. ತುಂಬ ಖಾರನೂ ಬೇಡ, ತುಂಬ ಇದು ಬೇಡ. ಹಾಗಾಗಿ ಮಾಮೂಲಿ ಅಳತೆಗೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಗ್ರೇವಿ ಸ್ವಲ್ಪ ಆಗಿದೆ, ಚೆನ್ನಾಗಿ ಬೆಂದಿದೆ ಗ್ರೇವಿ ಕೂಡ ಹಸಿ ಸ್ಮೆಲ್ ಹೋಗೋ ತನಕ. ಇವಾಗ ತೊಳೆದು ಇಟ್ಕೊಂಡಿದ್ನಲ್ಲ ಚಿಕನ್ನ ಅದನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಅಂದರೆ 1.5 kg, 1 kg ಇತ್ತು ಚಿಕನು. ಅದು ವೇಸ್ಟೇಜ್ ಎಲ್ಲ ಹೋಗಿ 1/4, 200, 250 ಅಷ್ಟು ಬಂದಿರುತ್ತೆ. ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿಗೂ ಮಾಡ್ಕೋಬೋದು, ಹಾಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಈ ರೆಸಿಪಿನೂ ಕೂಡ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಂದರೆ ನಮಗೆ ಎಷ್ಟು ನೀರು ಬೇಕೋ ಸ್ವಲ್ಪ ಗಟ್ಟಿ ಇದ್ದರೆ ಗಟ್ಟಿನೂ ಹಾಕ್ಕೋಬೋದು, ಇಲ್ಲ ನೀರು ಹಾಕ್ದೇನೆ ಕೂಡ ಮಾಡ್ಬೋದು. ನಾನು ಇಲ್ಲೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ನನಗೆ ಅನ್ನಕ್ಕೂ ಕೂಡ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಬರೀ ಚಪಾತಿಗಾದರೆ ಹಾಗೆ ಬೇಯಿಸ್ಕೋಬೋದು. ಅಂದರೆ ಒಂದು ಟೀ ಲೋಟದಿಂದ ಒಂದು 2-3 ಲೋಟ ಹಾಕಿದ್ರೆ ಸಾಕು. ಅಂದರೆ ಚಿಕನಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಇಲ್ಲಿ ನಂಗೆ ಅನ್ನಕ್ಕೂ ಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಕಡೆ ಗ್ರೇವಿ ಕೂಡ ಬೇಯಲಿ, ಹಾಗೆ ಚಪಾತಿ ಕೂಡ ಮಾಡ್ಕೊಳ್ಳೋಣ. ಕೆಳಗಡೆ ಕುತ್ಕೊಂಡು ಮೇಲೆಲ್ಲ ಒಸಿ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಹಾಗೆ ಶೆಲ್ಫ್ ಕಲ್ ಮೇಲೆ ಒಂದು ಸೈಡು ಚಪಾತಿನ ಮಾಡಿಕೊಂಡು ಹಾಗೆ ಗ್ರೇವಿನೂ ಕೂಡ ಬೇಯಿಸೋಣ ಅಂದ್ಬಿಟ್ಟು ಇಲ್ಲಿ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಏನಂದರೆ ಲಸು ಮತ್ತು ಸೋನಿ ಏನಾರು ಒಂದಾಯ್ತು ಅಂದರೆ ಚಪಾತಿ ಅವ್ರು ಹಾಗೆ ಇಸ್ಕೊಂಡು ತಿಂತಾ ಇರ್ತಾರಲ್ಲ, ಹಾಗಾಗಿ ಚಪಾತಿ ಕೂಡ ಬೇಗ ಮಾಡಿಕೊಂಡೆ. ಅಂದರೆ ಅವ್ರು 9 ಗಂಟೆ ಆಯಿತು ಅಂದರೆ ಮುಗೀತು, ಆಗಲೇ ಮನಿಕೊಳಕ್ಕೆ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ 2 ಕಡೆ ಇಟ್ಟು ಇವಾಗ ಚಪಾತಿ ಮತ್ತು ಗ್ರೇವಿ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ 3/4 ಭಾಗದಷ್ಟು ಗ್ರೇವಿ ಬೆಂದಿದೆಯಲ್ಲ, ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ. ಲಸ್ಸು ಮತ್ತು ಸೋನಿಗೋಸ್ಕರ ಅಂತಾನೆ 2 ಲೆಗ್ ಪೀಸ್ನ ತೆಗ್ದಿಕ್ಕಿದ್ರು ನಮ್ಮ ಮನೆಯವರು. ಅಂದರೆ ಸೋನಿ ಕೇಳ್ತಾಳೆ, ತಿನ್ನೋದು ಜಾಸ್ತಿ ಏನಿಲ್ಲ, ಅವಳು ಸುಮ್ಮನೆ ಕೇಳೋದು ಜಾಸ್ತಿ. ಲೆಗ್ ಪೀಸ್ ಎಲ್ಲಿ ಅಂದರೆ ಅದೊಂದು ಇದು ಅಷ್ಟೇ. ಇವಾಗ ಲೆಗ್ ಪೀಸ್ ತೆಗ್ದಿಕ್ಕಿಲ್ಲ ಅಂದರೆ, ನೀವು ಲೆಗ್ ಪೀಸ್ ತೆಗ್ದಿಕ್ಕಿಲ್ಲ ನಾವು ತಿನ್ನಲ್ಲ ಹೋಗು ಅಂತ ಹೇಳ್ತಾಳೆ. ತೆಗೆದ್ರೆ ಆಮೇಲೆ ತಿಂತೀನಿ ಅಂತ ತಿನ್ನೋದೇ ಇಲ್ಲ. ಅವಳು ಕೇಳೋಕ್ಕಿಂತ ಮುಂಚೆ ನಾವೇ ತೆಗ್ದಿಟ್ಟಿದ್ದೀವಿ. ಯಾಕಂದರೆ ಅವಳು ನೆಕ್ಸ್ಟ್ ಕೇಳ್ತಾಳೆ, ನೀವು ತಿಂದಿಲ್ಲ, ನಾನು ತಿನ್ನಲ್ಲ ಅಂತ. ಆವಾಗ ಹೇಳ್ಬೋದು ತೆಗ್ದಿದ್ದೀವಿ ತಿನ್ನು ಕುತ್ಕೊಂಡು ಅಂತ. ಇವಾಗ ನೋಡಿ, ಗ್ರೇವಿ ಮತ್ತು ಚಪಾತಿ ಕೂಡ ಆಯಿತು, ಎಲ್ಲ ಊಟ ಮಾಡ್ಕೊಂಡಿದ್ದಾಯಿತು.
ಹಾಗೆ ನೋಡಿ ಇದು ಬರೀ 2 ಡೇಸ್ ಅಷ್ಟೇ, ಅಂದ್ರೆ 2 ದಿವಸದ ಬಟ್ಟೆ. ಅಂದ್ರೆ ನಮ್ಮ ಮಾವ ಸ್ವಲ್ಪ ತೋಟದ ಕೆಲಸ ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರ ಬಟ್ಟೆ ಸ್ವಲ್ಪ ಮಣ್ಣಾಗಿರುತ್ತೆ. ಮತ್ತೆ ನಮ್ಮ ಮನೆಯವ್ರದ್ದು ಅಷ್ಟು ಇದಾಗಿರುತ್ತೆ. ಅಂದ್ರೆ ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತಾರಲ್ಲ, ಅದಕ್ಕೆ ಬಟ್ಟೆ ಸ್ವಲ್ಪ ಗಲೀಜಾಗಿತ್ತು. ಅಂದ್ರೆ ಲಸ್ಸು ಮತ್ತೆ ಸೋನಿದ್ ಯಾವಾಗ್ಲೂ ಮಣ್ಣಲ್ಲೇ ಆಟ ಆಡ್ತಾ ಇರ್ತಾರೆ. ಅವ್ರದ್ದು ಕೂಡ ತುಂಬಾನೇ ಗಲೀಜಾಗಿರುತ್ತೆ. ಹಾಗಾಗಿ ಈ ಟಿಪ್ಸ್‌ನ ನಾನು ಫಾಲೋ ಮಾಡ್ತೀನಿ. ಅಂದ್ರೆ ಬಿಸಿನೀರಿಗೆ ಸೋಪಿನ ಪುಡಿ ಮತ್ತೆ ಕ್ಲೀನಿಂಗ್ ಪ್ಲಸ್ ಶಾಂಪೂನ ಹಾಕಿ ಸ್ವಲ್ಪ ಬಟ್ಟೆನ ಅದ್ರಲ್ಲಿ ನೆನೆ ಹಾಕೋದ್ರಿಂದ ಬಟ್ಟೆಯಲ್ಲಿರೋ ಕೊಳೆ ಬೇಗನೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಟಿಪ್ಸ್‌ನ ಫಾಲೋ ಮಾಡ್ತೀನಿ. ನೀವು ಕೂಡ ಈ ತರ ಟ್ರೈ ಮಾಡಿ. ಅಂದ್ರೆ ತುಂಬಾ ಕೊಳೆ ಇದ್ರೆ ಈ ತರ ಬಿಸಿನೀರಿಗೆ ಬಟ್ಟೆನ ನೆನೆ ಹಾಕೋದ್ರಿಂದ ಬಟ್ಟೆಯಲ್ಲಿರೋ ಕೊಳೆ ಬೇಗನೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಅಂದ್ರೆ ತುಂಬಾ ಗಲೀಜಾದಾಗ ಈ ಟಿಪ್ಸ್‌ನ ಫಾಲೋ ಮಾಡ್ತೀನಿ. ರಸು ನೋಡಿ ಬಂದು ಬಂದು ನೀರಲ್ಲಿ ಆಟ ಆಡ್ತಾ ಇದ್ದ. ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ನಾನು ಸುಮ್ನಾದೆ ಬಿಡು ಇನ್ನೇನ್ ಬಿಸಿನೀರಲ್ಲ ಅಂತ ಅಂದ್ಬಿಟ್ಟು. ನೋಡಿ ಲಸುದು ಮತ್ತೆ ಸೋನಿದು ಎಷ್ಟು ಗಲೀಜಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಮಣ್ಣಲ್ಲೇ ಆಟ ಆಡ್ತಾ ಇರ್ತಾರಲ್ಲ. ನೋಡಿ ಎಷ್ಟು ಗಲೀಜು ಪ್ಯಾಂಟ್ ನೋಡಿ ಫುಲ್ ಮಣ್ಣಲ್ಲೇ ಒದ್ದಾಡಿದ್ದಾರೆ ಇಬ್ರು ಕೂಡ. ಅಷ್ಟು ಅಂದ್ರೆ ಒಂದ್ಸತಿ ಹಾಕ್ತಾರೆ, ಟಾಯ್ಲೆಟ್ ಹೋದ ತಕ್ಷಣ ಬಿಚ್ಚಾಕ್ಬಿಡ್ತೀನಿ. ಆದ್ರೂ ನೋಡಿ ಇಷ್ಟು ಗಲೀಜಾಗಿರುತ್ತೆ. ಹಾಗಾಗಿ ಅವ್ರ ಬಟ್ಟೆ ಸ್ವಲ್ಪ ಕೊಳೆ ಬಿಟ್ಕೊಳ್ಳಿ ಅಂತ ಒಂದ್ ಅರ್ಧ ಗಂಟೆ ಮುಂಚೆನೆ ನೆನೆ ಹಾಕ್ಬಿಟ್ರೆ ನಾವು ತೊಳೆಯೋ ಅಷ್ಟ್ರಲ್ಲಿ ಅರ್ಧ ಅಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಬಟ್ಟೆಯಲ್ಲಿರೋದು. ಅಂದ್ರೆ ನನ್ ಮಕ್ಳು ಬಟ್ಟೆನೆ ಸಪ್ರೇಟ್ ನೆನೆ ಹಾಕ್ತೀನಿ. ಮತ್ತೆ ದೊಡ್ಡವ್ರ ಬಟ್ಟೆನೆ ಸಪ್ರೇಟ್ ನೆನೆ ಹಾಕಿರ್ತೀನಿ. ಇವಾಗ ಅವ್ರದ್ದೇ ತೊಳಿತಾ ಇದ್ದೀನಿ. ಜಾಸ್ತಿ ಏನಿರ್ಲಿಲ್ಲ, ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ಇವಾಗ ತೊಳ್ಕೊಂತಾ ಇದ್ದೀನಿ. ಅಂದ್ರೆ ಸೋನಿದ್ ದಿನಕ್ಕೊಂದೊಂದ್ ಜೊತೆ ಹಾಕೊಂಡ್ ಹೋಗ್ತಾಳ. ಮತ್ತೆ ಸಾಯಂಕಾಲ ಬರ್ತಾಳ, ಇದ್ ನಂಗ್ ಚುಚ್ಚುತೈತೆ ಅಂದ್ರೆ ಫ್ರಾಕ್ ಹಾಕಿದ್ರೆ ಸಾಕು, ಈ ಬಟ್ಟೆ ನಂಗ್ ಚುಚ್ಚುತೈತೆ ಅಂತ ಬಿಚ್ಚಿ ಬಂದ ತಕ್ಷಣ ಬಿಚ್ಚಾಕ್ಬಿಡ್ತಾಳೆ. ಬಂದು ಒಂದ್ ಟೀ ಶರ್ಟ್ ಒಂದ್ ಪ್ಯಾಂಟು. ಅವಳು ಹೇಗಂದ್ರೆ ಸೋನಿ ಅಂದ್ರೆ ಹೊಸ ಬಟ್ಟೆನೇ ಅವಳಿಗೆ ಅಂದ್ರೆ ನೋಡಕ್ ಚೆನ್ನಾಗಿರುತ್ತೆ, ಹಾಕೊಂತಾಳೆ. ಆಮೇಲೆ ಅದು ಅವಳಿಗೆ ಏನ್ ಇದಾಗುತ್ತೋ ಆಮೇಲೆ ಬಿಚ್ಬಿಟ್ಟು ಹರ್ದೋಗಿರೋದು ತೂತಾಗಿರೋದು ಆ ಪ್ಯಾಂಟ್ನ ಬಂದು ಹಾಕೊಂತಾಳೆ. ಎಷ್ಟ್ ಸತಿ ಹೇಳ್ತೀನಿ ಅದನ್ನ. ಇವಾಗ ನಾನ್ ಮಸ್ಗಿ ಬಟ್ಟೆಗೆ ಅಂದ್ರೆ ಇದೆಲ್ಲ ಶೆಲ್ಫ್ ಕಲ್ಲೆಲ್ಲ ಒರ್ಸಕ್ ಇಟ್ಕೊಂಡ್ಬಿಡ್ತೀನಿ ನೋಡು, ಚೆನ್ನಾಗಿರೋದ್ ಹಾಕೋ, ಇಲ್ಲ ಅಂದ್ರೆ ಬಿಸಾಕ್ಬಿಡ್ತೀನಿ, ಬೇರೆ ಯಾರಿಗಾರ ಕೊಡ್ತೀನಿ ಅಂದ್ರೆ ಕೇಳಲ್ಲ. ಇಲ್ಲ ಇದನ್ನ ಕೊಟ್ರೆ ಅಷ್ಟೇ ನಾನ್ ಯಾವ ಬಟ್ಟೆನೂ ಹಾಕಲ್ಲ ಅಂತ ಮಾಡ್ತಾ ಇರ್ತಾಳೆ. ಅವಳಿಗೆ ಎಷ್ಟೊಂದ್ ಬಟ್ಟೆ ತಂದ್ಕೊಟ್ರು ಕೂಡ ಅವಳು ಹಂಗೆ ಮಾಡ್ತಿರ್ತಾಳೆ. ಅಂದ್ರೆ ಹಳೆ ಬಟ್ಟೆ ಜಾಸ್ತಿ ಅವಳಿಗೆ ಪ್ರೀತಿ. ಅಂದ್ರೆ ಟೀ ಶರ್ಟ್ ಮತ್ತೆ ಚಡ್ಡಿ ಜಾಸ್ತಿ ಯೂಸ್ ಮಾಡ್ತಾಳೆ. ಅವಳತ್ರ ತುಂಬಾ ಫ್ರಾಕ್ ಇರೋದು, ಅದನ್ನ ಮಾತ್ರ ಯಾವತ್ತೂ ಹಾಕೊಳಲ್ಲ. ಅಂದ್ರೆ ಒಂದ್ 10-15 ನಿಮಿಷ ಹಾಕೊಂಡಿರ್ತಾಳೆ ಅಷ್ಟೇ, ಆಮೇಲೆ ಬಿಚ್ಚಾಕ್ಬಿಡ್ತಾಳೆ. ಲಸ್ಸು ಹೇಗಂದ್ರೆ ಅವನಂದ್ರೆ ಟೀ ಶರ್ಟ್, ಅವನಿಗೆ ಬರೀ ಟೀ ಶರ್ಟೇ ಹಾಕ್ಬೇಕು. ಇವಾಗ ಶರ್ಟ್ ಹಾಕಕ್ ಹೋದ್ರೆ ಶರ್ಟ್ ಹಾಕಂಗಿಲ್ಲ ಅವನ್ಗೆ ಯಾವಾಗ್ಲೂ ಟೀ ಶರ್ಟೇ ಹಾಕೋಬೇಕು. ಅಂದ್ರೆ ಫುಲ್ ತೋಳ್ ಟೀ ಶರ್ಟ್ ಕೂಡ ಹಾಕಲ್ಲ. ಅವನಿಗೆ ಯಾವಾಗ್ಲೂ ಫ್ರೀ ಆಗಿ ಲೂಸ್ ಆಗಿ ಟೀ ಶರ್ಟ್ ಇದ್ರೆ ಮಾತ್ರ ಹಾಕೊಂತಾನೆ. ಅದೇ ಶರ್ಟ್ ಎಲ್ಲಾರ ತಗೊಂಡು ಅಪರೂಪಕ್ಕೆ ಹಾಕಿದ್ರೆ ಅವ್ನ್ ಶರ್ಟ್ ಅಲ್ಲಿ ತುಂಬಾ ಚೆನ್ನಾಗ್ ಕಾಣಿಸ್ತಾನೆ ಅಂತ ನಾನ್ ಶರ್ಟ್ ತಗೊಳಕ್ ಹೋದ್ರೆ ಅವನಂತೂ ಹಾಕೋದೇ ಇಲ್ಲ. ಬರೀ ಟೀ ಶರ್ಟ್ ಮತ್ತೆ ಒಂದೊಂದ್ಸತಿ ಚಡ್ಡಿ ಹಾಕಕ್ಕೂ ಮಾಡ್ತಾನೆ. ಅವ್ನ್ ಚಡ್ಡಿ ಹಾಕ್ದೇನೆ ನನ್ಗೂ ಒಂದ್ ಯೂಟ್ಯೂಬ್ ಅಲ್ಲಿ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಂದ್ರೆ ನಾನ್ ಬೆಂಗ್ಳೂರ್ಗ್ ಹೋದಾಗ ಅಲ್ಲಿ ಅಮ್ಮವ್ರ ಮನೇಲಿ ಅವ್ನು ಕುತ್ಕೊಂಡಿದ್ದ. ನನ್ಗೆ ಯಾಕೆ ಕಮ್ಯುನಿಟಿ ಗೈಡ್ಲೈನ್ ಬಂತು ಅಂತ ಇವಾಗ ಹೇಳ್ತಾ ಇದೀನಿ ನೋಡಿ. ಅದು ಲಸು ಚಡ್ಡಿ ಹಾಕದೆ ಕುತ್ಕೊಂಡ್ಬಿಟ್ಟಿದ್ದ. ಅದು ಮಂಚದ ಮೇಲೆ ಏನೋ ಕುಂತಿದ್ದ. ಅದು ನಾನು ವಿಡಿಯೋ ಮಾಡ್ಬೇಕಾದ್ರೆ ನೋಡಿಲ್ಲ, ಎಡಿಟ್ ಮಾಡ್ಬೇಕಾದ್ರೂ ಕೂಡ ನೋಡಿಲ್ಲ. ಅದನ್ನ ಹಾಗೆ ಅಪ್ಲೋಡ್ ಮಾಡ್ಬಿಟ್ಟಿದೀನಿ. ಅದು ನೈಟ್ ಎಲ್ಲ ಓಡ್ತು. ಅಂದ್ರೆ ನಾನ್ ಮಧ್ಯಾಹ್ನ ಒಂದು 2 ಗಂಟೆಗೇನೋ ಅಪ್ಲೋಡ್ ಮಾಡಿದ್ದು. ಅದು ನೈಟ್ ಎಲ್ಲ ಓಡ್ತು. ನೈಟ್ ಎಲ್ಲ ಓಡಿ ಬೆಳಿಗ್ಗೆ ಒಂದ್ 7:30ಗೆ ಕಮ್ಯುನಿಟಿ ಗೈಡ್ಲೈನ್ ಅಂತ ಬಂತು. ಶಾಕ್ ಆಗೋದೆ. ಅದು ಪೆನಾಲ್ಟಿ ಏನ್ ಹಾಕಿರ್ಲಿಲ್ಲ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ರೂಲ್ಸ್ ಏನೋ ಇದೆ, ಅದು ಸರಿಯಾಗಿ ಗೊತ್ತಿರ್ಲಿಲ್ಲ. ಅವಾಗ 7:30ಗೆ ವೈಟಿ ಸ್ಟುಡಿಯೋದಲ್ಲಿ ಈ ತರ ಬಂತು. ಅವಾಗ ಫುಲ್ ಭಯ ಆಯ್ತು. ಅದ್ ಹೇಗ್ ರಿಮೂವ್ ಮಾಡ್ಬೇಕು ಏನು ಅಂತ. ಅದು ನನ್ ಫ್ರೆಂಡಿಗ್ ಕೇಳಿದಾಗ ಅದು ಬ್ಲರ್ ಮಾಡ್ ಹಾಕು ಅಂತ ಅಂದ್ಲು. ನಂಗೆ ಅದ್ ಏನ್ ಯೂಸ್ ಮಾಡೋದು ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದ್ರೆ ಅದು ಮತ್ತೆ ಏನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೋ, ತುಂಬಾ ರೂಲ್ಸ್ ಗಳಿದೆ ಯೂಟ್ಯೂಬ್ ಅಲ್ಲಿ, ಅದು ಭಯ ಆಗ್ತಿತ್ತು. ಸುಮ್ನಾದೆ. ಆಮೇಲೆ ಕನ್ನಡ ಗೈಟರ್ ಟೇಕ್ ಅಂತ ಸರ್ ಇದಾರಲ್ಲ ಯೂಟ್ಯೂಬ್ ಅಲ್ಲಿ, ಆ ಸರ್ನ ವಾಟ್ಸಪ್ ಮಾಡಿ ಅದು ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ದೆ. ಆ ಸರ್ ಹೇಳಿದ್ರು, ಅಂದ್ರೆ ನೀವು ಮಕ್ಳು ಬಟ್ಟೆ ಸರಿಯಾಗಿಲ್ಲ, ಹಾಗಾಗಿ ಈ ತರ ಬಂದಿದೆ. ಚೈಲ್ಡ್ ಸೇಫ್ಟಿಗೋಸ್ಕರ 1 ವೀಕ್ ವಿಡಿಯೋ ಅಪ್ಲೋಡ್ ಮಾಡೇಬೇಡಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ರು. ಅವಾಗ ಅದಕ್ಕೆ ನಾನು 1 ವೀಕು ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ಆ ತರ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಲಸು ಚಡ್ಡಿಯಿಂದ. ಎಷ್ಟ್ ಹೇಳ್ತೀನಿ ಚಡ್ಡಿ ಹಾಕೊಳ್ಳೋ ಅಂತ, ಹಾಕದೇ ಇಲ್ಲ. ಇವಾಗಂತೂ ಅವನು ಚಡ್ಡಿ ಹಾಕ್ದೇನೆ ನಾನ್ ವಿಡಿಯೋ ಮಾಡಕ್ಕೆ ಹೋಗಲ್ಲ. ಫುಲ್ ಭಯ ಆಗ್ಬಿಡುತ್ತೆ. ಯೂಟ್ಯೂಬ್ ಅಲ್ಲಂತೂ ಹೊಸ ಹೊಸ ರೂಲ್ಸ್ ದಿನಕ್ಕೊಂದೊಂದ್ ಬರ್ತಾನೆ ಇರುತ್ತೆ. ಅವಾಗ ಭಯನೇ ಆಯ್ತು. ಆಮೇಲೆ ಮತ್ತೆ ಏನಂದ್ರೆ ಅದು ಯೂಟ್ಯೂಬ್ ಅಲ್ಲಿ ನಾವೆಷ್ಟೇ ಕೇರ್‌ಫುಲ್ ಆಗಿದ್ರು ಕೂಡ ಒಂದೊಂದ್ ಸತಿ ಇದಾಗ್ಬಿಡುತ್ತೆ. ಅದು 19 ಡೇಸ್ ತನಕ ಕಮ್ಯುನಿಟಿ ಗೈಡ್ಲೈನ್ ಅದು ಹೋಗೋದೇ ಇಲ್ವಂತೆ. ಇದು ನನ್ಗ್ ಫಸ್ಟ್ ಟೈಮ್ ಬಂದಿದ್ದು. ಅದು ಲಸು ಸ್ಟಡಿಗೋಸ್ಕರ, ಚೈಲ್ಡ್ ಸೇಫ್ಟಿಗೋಸ್ಕರ ಅದು ಬ್ಲರ್ ಮಾಡಿ ಅಂತ ಕೊಟ್ಟಿದ್ರು. ಅದು ನಂಗೆ ಭಯ ಆಗಿತ್ತು.
ಅದು ಯೂಟ್ಯೂಬರೇ ವಿಡಿಯೋ ಅದನ್ನ ತೆಗೆದ್ಬಿಟ್ಟು ಅದು 75 ವ್ಯೂಸ್ ಏನೋ ಹೋಗಿತ್ತಷ್ಟೇ ಅದು. ಬೆಳಗ್ಗೆ 7:30ಗೆ ಯೂಟ್ಯೂಬರೇ ಅದನ್ನ ರಿಮೂವ್ ಮಾಡ್ಬಿಟ್ರು. ಆ ವಿಡಿಯೋನೇ ಇರ್ಲಿಲ್ಲ, ಅವರೇ ಡಿಲೀಟ್ ಮಾಡಿದ್ರು. ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದು 19 ಡೇಸ್ ತನಕ ಹಾಗೆ ಇರುತ್ತಂತೆ. ಇದು ನನ್ಗೆ ಫಸ್ಟ್ ಬಂದಿರೋದಲ್ಲ, ಹಾಗಾಗಿ ನಾನು ಇದೇನ್ ಮಾಡಲಿಲ್ಲ. 19 ಡೇಸ್ ಒಳಗಡೆ ಮತ್ತೆ 2-3 ಸತಿ ಅದೇ ತರ ರಿಪೀಟ್ ಆದ್ರೆ ಚಾನಲೇ ಡಿಲೀಟ್ ಆಗ್ಬಿಡುತ್ತೆ. ಈ ತರ ಇದೆ ರೂಲ್ಸು ಯೂಟ್ಯೂಬಲ್ಲಿ. ನೀವ್ ಯಾರಾದ್ರೂ ಯೂಟ್ಯೂಬ್ನ ಅಂದ್ರೆ ನಿಮ್ದು ಕೂಡ ಯೂಟ್ಯೂಬಲ್ಲಿ ಚಾನಲ್ ಇದ್ರೆ, ನಿಮ್ ಮನೇಲೂ ಮಕ್ಳಿದ್ರೆ ನೋಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಎಷ್ಟ್ ಸತಿ ನೋಡಿದ್ರು ಇದೆ. ಅಂದ್ರೆ ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದ್ 2 ಸತಿ ನೋಡ್ತಾ ಇದ್ದೆ. ಇದೇ ಸತಿ ಫಸ್ಟ್ ಟೈಮು ನೋಡ್ದೇನೆ ಎಡಿಟ್ ಮಾಡ್ಬೇಕಾದ್ರು ಅವ್ನು ಕುಂತಿದ್ನಲ್ಲ ಚಡ್ಡಿ ಹಾಕಿರ್ತಾನೆ ಅಂತ ಅದ್ರ ಬಗ್ಗೆ ಗೆಸ್ಸೇ ಮಾಡ್ಲಿಲ್ಲ. ಇಷ್ಟಕ್ಕೂ ಕಮ್ಯುನಿಟಿ ಗೈಡ್ಲೈನ್ ಬರುತ್ತೆ ನನ್ಗೆ ಅಂತ. ಈ ತರ ಪ್ರಾಬ್ಲಮ್ ಆಯ್ತು. ನಿಮ್ದು ಯಾವ್ದಾರ ಯೂಟ್ಯೂಬ್ ಚಾನಲ್ ಇದ್ರೆ ನೀವು ಈ ತರ ತಪ್ಪು ಮಾಡಬೇಡಿ. ಅಂದ್ರೆ ನೋಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಆಮೇಲೆ ನೆಕ್ಸ್ಟ್ ಡೇ ಇಂದ ನಂಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಕ್ಕೂ ಕೂಡ ಭಯ ಆಗ್ತಿತ್ತು ವಿಡಿಯೋನ. ಅಂದ್ರೆ ಅದ್ರಲ್ಲಿ ತುಂಬಾನೇ ರೂಲ್ಸ್ ಇದೆ. ಬ್ಲಡ್ ಆಗಿರ್ಬೋದು, ಅದು ಬೇರೆಯವ್ರಿಗೆ ಕೆಟ್ಟದಾಗ ಬೈಯೋದು ಆ ತರ ಎಲ್ಲ ಮಾಡಬಾರ್ದು ಅಂತ ರೂಲ್ಸೇ ಇದೆ. ಅದು ನಂಗೆ ಪಾಲಿಸಿ ಎಲ್ಲ ಗೊತ್ತಿತ್ತು. ಅದೇ ಚೈಲ್ಡ್ ಅಂದ್ರೆ ಅದು 12 ನಿಮಿಷದ ವಿಡಿಯೋ ಆಗಿದ್ರಿಂದ ಅದು 6:30 ನಿಮಿಷ ಏನೋ ಮಕ್ಳದ್ದೇ ತೋರಿಸ್ತಿದೆ. ಅಂದ್ರೆ ಲಸು ಮತ್ತೆ ಸೋನಿದ್ನೇ ತೋರಿಸಿದ್ನಲ್ಲ, ಅದು ಮಕ್ಳನ್ನ ಜಾಸ್ತಿ ತೋರಿಸ್ಬಾರ್ದು ಅಂತಾನು ಇದೆ ಅಂತೆ. ಅದು ಆ ಥರ ತೋರ್ಸಂಗಿದ್ರೆ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ಇಟ್ ಈಸ್ ಕಿಡ್ಸ್ ಅಂತ ಅದೇನೋ ಇರುತ್ತಲ್ಲ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮಕ್ಳಿಗೆ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ ಬರಲ್ಲ. ನಾವು ಅದನ್ನ ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಬಿಡ್ತೀವಲ್ಲ, ಅದು ಬರೀ ಮಕ್ಳದ್ ಬಗ್ಗೆನೇ ತೋರಿಸಿರ್ತೀವಲ್ಲ, ಆವಾಗ ಅದಕ್ಕೆ ನಂಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ನಾನು ಕೂಡ 1 ವೀಕ್ ಏನೋ ಅಪ್ಲೋಡೇ ಮಾಡಲಿಲ್ಲ. 8 ದಿವಸ ಅಪ್ಲೋಡ್ ಮಾಡಬೇಡಿ ಅಂದ್ರು ಸರು. ಅದಕ್ಕೆ ನಾನು ಅಪ್ಲೋಡ್ ಮಾಡಲಿಲ್ಲ. ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಅಂದ್ರೆ ಇಷ್ಟು ದಿವಸ ಎಲ್ಲ ವಿಡಿಯೋ ಮಾಡಿ ಅದೆಲ್ಲ ಟ್ರೈಪಾಡ್ ಅದೆಲ್ಲ ಪರ್ಚೇಸ್ ಮಾಡಿರ್ತೀವಿ ಅಮೌಂಟ್ ಕೊಟ್ಟು, ಮತ್ತೆ ವೇಸ್ಟ್ ಆಯ್ತಲ್ಲ ಅಂತ ತುಂಬಾನೇ ಬೇಜಾರಾಯ್ತು. 1 ವಾರ ತನಕ ಅದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆನೇ ನೋಡಕ್ಕೂ ಹೋಗ್ಲಿಲ್ಲ. ಅಷ್ಟು ಇದಾಯ್ತು ಬೇಜಾರು. ಏನ್ ಮಾಡೋಕ್ಕಾಗುತ್ತೆ. ನಾವು ಮಾಡೋ ಒಂದು ಸಣ್ಣ ತಪ್ಪಿನಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯ್ತು ನನ್ಗೂನು. ಮತ್ತೆ ಆ ತಪ್ಪನ್ನ ರಿಪೀಟ್ ಮಾಡಬಾರ್ದು ಅಂತಾನು ಗೊತ್ತಾಯ್ತು. ಹಾಗೆ ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ಲು ಕೂಡ ತುಂಬಾ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ನನ್ಗೆ ಅವತ್ತಿಂದ ಸ್ವಲ್ಪ ಭಯನೂ ಕೂಡ ಇದೆ. ಅಂದ್ರೆ 19 ಡೇಸ್ ಒಳಗಡೆ ಮತ್ತೆ 2 ಸತಿ ರಿಪೀಟ್ ಆದ್ರೆ ಮತ್ತೆ ಚಾನಲ್ಗೆ ತೊಂದರೆ ಅಲ್ವಾ ಅಂತ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂತಾ ಇದ್ದೀನಿ. ಈ ಅಲಸಂದೆ ಕಾಳಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಹುಳ ಇದೆ. ಎಷ್ಟು ಸತಿ ತೊಳೆದ್ರೂ ಕೂಡ ಹುಳ ಅಂತೂ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಮತ್ತೆ ತೊಳೆದ್ರು ನಮ್ಮತ್ತೆ. ನೋಡ್ರಿ ಹುಳ ಕೈಗೆ ಸಿಗಲ್ಲ, ಅದು ಹಂಗೆ ಇದಾಗ್ಬಿಡುತ್ತೆ. ನೋಡ್ಬೋದು ಹೆಂಗ್ ಓಡಾಡ್ತಿದೆ ನೋಡಿ ಅದು ಹುಳ. ನೋಡಿದ್ರೇನೆ ಒಂಥರ ಅನ್ಸುತ್ತೆ. ಹಾಗಾಗಿ ಇವಾಗ ಅದನ್ನ ಮತ್ತೆ ತೊಳೆದಿದ್ದಾರೆ ನಮ್ಮತ್ತೆ. ಅದನ್ನ ಮತ್ತೆ ಮಾಡ್ಬೇಕು ಅಂದ್ರೆ ಬೀಸೋ ಕಲ್ಲಲ್ಲಿ ಬೇಳೆನ ಮಾಡ್ಕೋಬೇಕು ಅದನ್ನ. ಅದಕ್ಕೆ ಸ್ವಲ್ಪ ಅಂದ್ರೆ ಬಸ್ಸಾರ್ಗೆ ಏನಾರ ಸ್ವಲ್ಪ ಅಂತ ಎತ್ತಿಕೊಂತಾ ಇದ್ದೀನಿ. ಅಷ್ಟು ಎಲ್ಲ ಬೇಳೆ ಮಾಡ್ಕೊಳ್ಳೋಣ ಅಂತ ತೊಳ್ದಾಕಿದ್ವಿ. ಇದನ್ನು ಕೂಡ ತೊಳ್ದಿದ್ವು. ಅಂದ್ರೆ ಸ್ವಲ್ಪ ಬಸ್ಸಾರ್ಗೆ ಮತ್ತೆ ಸಾಂಬಾರ್ಗೆ ಆಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಹುಳ ಎಲ್ಲ ಫ್ರಿಜ್ಜಿಗೆ ಎತ್ತಿಕ್ಬಿಡೋಣ. ಅಂದ್ರೆ ಯಾವುದೇ ಬೇಳೆನ ಫ್ರಿಜ್ಜಲ್ಲಿ ಎತ್ತಿಕ್ಕೋದ್ರಿಂದ ಶೀತಕ್ಕೆ ಯಾವುದೇ ಇದಾಗಲ್ಲ ಅಷ್ಟೊಂದು. ಹಾಗಾಗಿ ಫ್ರಿಜ್ಜಲ್ಲಿ ಇಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾನೇ ಹುಳ ಇತ್ತು. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ. ಅಂದ್ರೆ ಇದು ಓಕೆ ಔಷಧಿ ಹೊಡಿಬೋದಾಗಿತ್ತು. ಯಾಕೆ ಹೊಡಿಲಿಲ್ಲ ಅಂದ್ರೆ ಇನ್ನೇನು ತಿನ್ನೋ ಪದಾರ್ಥ ಅದಕ್ಕೆಲ್ಲ ಏನಕ್ಕೆ ಔಷಧಿ ಹೊಡಿಯೋಣ ಹೋಗುತ್ತೆ ಅಂತ ಅನ್ಕೊಂಡು ಅದು ನೋಡಿದ್ರೆ ಹೋಗ್ತಾನೆ ಇಲ್ಲ. ನೋಡಿ ಫುಲ್ ಆಗಲೇ ಸಾಯಂಕಾಲ ಆಗಕ್ಕೆ ಬಂದೇ ಬಿಡ್ತು. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದ್ರೆ ಗೊತ್ತಾಗೋದೇ ಇಲ್ಲ. ನೋಡಿ ಇದು ಹೊಸ ಮಿಷಿನು. ಅಂದ್ರೆ ಇದು ತೋಟಕ್ಕೆ ಅಂದ್ರೆ ನಾವು ಇವಾಗ ಮೆಡಿಷನ್ ಹಾಕ್ತಾ ಇದೀವಲ್ಲ, ಬೇರೆಯವ್ರದ್ದೆಲ್ಲ ಏನ್ ಕೇಳೋಣ. ನಮ್ದು ಹಳೆ ಮಿಷಿನ್ ಇತ್ತು, ಅದು ಯಾಕೋ ಸರಿ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಇವಾಗ ಹೊಸ ಮಿಷಿನ್ ತಂದಿದ್ದೀವಿ. ಅಂದ್ರೆ ಹಳೆ ಔಷಧಿ ಹೊಡಿಯೋ ಮಿಷಿನ್ ಇತ್ತಲ್ಲ, ಅದು ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಅದು ಇದೇನೋ ಅದು ವಾಲರ್ ಹತ್ರ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದು ಅಷ್ಟರಲ್ಲಿ ಬೇರೆಯವ್ರದ್ದು ಇಸ್ಕೊಂಡು ಹೊಡಿತಿದ್ವು. ಎಷ್ಟ್ ದಿವಸ ಅಂತ ಬೇರೆಯವ್ರದ್ದು ಕೇಳಕ್ಕಾಗುತ್ತೆ. ಹಾಗಾಗಿ ಇವತ್ತು ನಾವು ಒಂದೇ ತಂದ್ವು. ಅದು ಬಂದು 2,500 ಏನೋ 20 ಲೀಟ್ರದ್ದು. ನಮ್ಗೆ ಒಂದು ಸ್ವಂತ ಆಗುತ್ತೆ ಅಂತ ಇನ್ನೇನು ತಂದೇ ಬಿಟ್ವು. ಹಾಗೆ ಸ್ವಲ್ಪ ಸಾಂಬಾರ್ಗೆ ಹೆಣ್ಮಕ್ಳು ಚಿಂತೆ ಅಂದ್ರೆ ಬೆಳಗ್ಗೆ ಎದ್ರೆ ಯಾವ ಸಾಂಬಾರ್ ಮಾಡ್ಬೇಕು ಅಂತ ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನ ನೆನಾಕ್ದೆ. ಅಂದ್ರೆ ಸಾಂಬಾರ್ಗೂ ಆಗುತ್ತೆ. 2 ದಿವಸ ಸಾಂಬಾರ್ 3 ದಿವಸ ಮಾಡ್ಕೋಬಹುದು. ಒಂದ್ ದಿವಸ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ ಮಾಡ್ಬೋದು, ಇನ್ನೊಂದ್ ದಿವಸ ಬಸ್ಸಾರ್ನ ಮಾಡ್ಕೋಬಹುದು ಅಂತ ಇಷ್ಟು ನೆನಾಕಿದೀನಿ. ಅಂದ್ರೆ ಶೀತದ ಟೈಮು ಇದೇ ಬೆಸ್ಟ್ ಸಾಂಬಾರ್ ಅಂದ್ರೆ.
ಹೀಟ್ ಎಲ್ಲ ಹುರುಳಿಕಾಳು ಬೇಗನೆ ಇದಾಗುತ್ತೆ. ಹಾಗಾಗಿ ಸ್ವಲ್ಪ ಹುರುಳಿಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಪಾತ್ರೆ ಎಲ್ಲ ಬೆಳ್ಕೋಬೇಕು. ಇದು ನೋಡಿ ಕ್ಯಾಕರ್ಕಿ ಹಣ್ಣು ಅಂತ ಅಂದ್ಬಿಟ್ಟು ಶೀತಕ್ಕೆ ಇದನ್ನ ತಿಂದರೆ ಮುಗೀತು ಕತೆ. ಇವಾಗಲೇ ಶೀತ ಆಗಿದೆ ಅದ್ರ ಹಂಪೆಲ್ಲ ತಿಂದು. ನೋಡಿ ಸ್ವಲ್ಪ ಓಲಾಗ್ತಿದೆ, ಶೀತಕ್ಕೆ ಗಿಡ ಎಲ್ಲ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಮನೆಯವರು ಎಲೆ ಅಡಿಕೆ ತಿಂತೀವಲ್ಲ ಸುಣ್ಣ, ಆ ಸುಣ್ಣನ ಹಾಕಿದ್ದಾರೆ ಸುತ್ತ. ಸ್ವಲ್ಪ ಹಣ್ಣಾಗಬೇಕಿದ್ದು ಇನ್ನೂ ಇದೆ ಗಿಡದಲ್ಲಿ, ಆದರೆ ಇದು ಸ್ವಲ್ಪ ಬಲ್ತಿತ್ತಲ್ಲ ಹಾಗಾಗಿ ಕಿತ್ಕೊಂಡ್ ಬಂದಿದ್ದಾರೆ. ಸೋನಿ ಬಂದು ಅಂಗನವಾಡಿಯಿಂದ, ಅವಳಿಗೂ ಕೂಡ ಆಪಲ್ ಕಟ್ ಮಾಡಿಕೊಟ್ಟೆ. ಈ ಶೀತಕ್ಕೆ ಮಕ್ಳಿಗೆ ಏನು ಕೊಡೋಕ್ಕೂ ಕೂಡ ಭಯ ಆಗ್ತಿದೆ. ಲಸ್ಸುಗೇನು ಕೊಡಲಿಲ್ಲ, ಆದರೂ ಕೂಡ ಅಕ್ಕನ ಹತ್ರ ಹೋಗಿ ಪ್ಲೇಟಲ್ಲಿ ಒಂದೊಂದೇ ಎತ್ಕೊಂಡು ತಿಂತಾ ಇದ್ರು. ಸೋನಿ ಮತ್ತೆ ಬಂದಿದ್ದಲ್ಲ ಸೈಲೆಂಟಾಗಿ ಇಬ್ರು ಕೂಡ ಕುತ್ಕೊಂಡಿದ್ರು. ಆ ಸೋಫಾ ಮೇಲೆ ಎಷ್ಟು ಸರ್ತಿ ಕವರ್ ಹಾಕಿದ್ರು ಕೂಡ ತೆಗ್ದು ಆ ಕಡೆ ಎಸಿತಾ ಇರ್ತಾರೆ. ಇವಾಗ ಆಪಲ್ ಕಟ್ ಮಾಡಿ ಒಳಗಡೆ ಕುತ್ಕೊಂಡು ತಿಂದ್ರಿ ಅಂತ ಹೇಳಿ ಬಂದಿದ್ದೀನಿ. ಹೊರಗಡೆ ಬಂದು ಅವಳೊಂದು ಸ್ಲಿಪ್ಪರ್ ಇವ್ರೊಂದು ಸ್ಲಿಪ್ಪರ್ ಹಾಕೊಂಡು ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್